सिद्धगंगासमं क्षेत्रं ब्रह्मांडे नास्ति किंचन शिवकुमारः समो गुरुः न भूतो न भविष्यति। वंदे शिवकुमाराय दासोहगुणमूर्तये कायकाढ्य नमस्तुभ्यं लिंगजंगमरूपिणे। ಈ ನಾಡಿನ ಪರಮ ಪಾವನ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲೊಂದಾದ ಶ್ರೀ ಸಿದ್ಧಗಂಗಾ ಮಹಾನ್ ಕ್ಷೇತ್ರದ ಸಮಸ್ತ ಗುರು ಪರಂಪರೆಗೆ ಶಿರವಾಗಿ ನನ್ನ ಮಾತಾಪಿತೃ ಸ್ವರೂಪಿಗಳಾದ ಶಿವಕುಮಾರ ಮಹಾಶಿವಯೋಗಿಗಳವರ ಶಿವಚರಣಗಳಿಗೆ ನಮಿಸಿ, ನನ್ನ ಮಾತಾಪಿತೃ ಸ್ವರೂಪಿಗಳಾದ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಸನ್ನಿಧಿಗೆ ಶಿರವಾಗಿ, ಸಿದ್ಧಗಂಗಾ ಕ್ಷೇತ್ರದ ಕಿರಿಯ ಶ್ರೀಗಳಾದ ಪರಮ ಪೂಜ್ಯ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಸನ್ನಿಧಾನಕ್ಕೂ ಸಹ ಶಿರವಾಗಿ, ಈ ಯಾವ ಪವಿತ್ರ ನೆಲದಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆಯೋ ಆ ನೆಲದ ಪಾವಿತ್ರ್ಯತೆಗೆ ಕಾರಣರಾಗಿರುವಂತಹ ಮಹಾಂತ ಮಹಾಸ್ವಾಮಿಗಳವರ ಗದ್ದುಗೆಗೆ ಶಿರವಾಗಿ ಅಭಿನವ ಮಹಾಂತ ಮಹಾಸ್ವಾಮೀಜಿಯವರಿಗೂ ಕೂಡ ಶರಣು ಸಮರ್ಪಿಸಿ, ಪುರಾಣ ಪ್ರವಚನವನ್ನ ಪ್ರತಿನಿತ್ಯ ಅತ್ಯಂತ ಅದ್ಭುತವಾಗಿ ನೆರವೇರಿಸಿಕೊಡ್ತಾ ಇರ್ತಕ್ಕಂಥ ಮಹಾಂತ ಸ್ವಾಮೀಜಿಯವರಿಗೂ ಕೂಡ ಮತ್ತೊಮ್ಮೆ ಶಿರವಾಗಿ, ಏಕೆಂದ್ರೆ ಅವರ ಹೆಸರು ಮಹಾಂತ ಸ್ವಾಮೀಜಿಯವರು, ಇವರ ಹೆಸರು ಮಹಾಂತ ಸ್ವಾಮೀಜಿಯವರು. ಪುರಾಣ ಪ್ರವಚನ ನಡೀತಾ ಇರ್ತಕ್ಕಂಥದ್ದು ಮಹಾಂತ ಸ್ವಾಮೀಜಿಯವರ ಗದ್ದುಗೆಯ ಮುಂಭಾಗದಲ್ಲಿ. ಇದಕ್ಕಿಂತಲೂ ಶ್ರೇಷ್ಠತೆ ಇನ್ನೇನು ಬೇಕು ಹೇಳಿ. ಆತ್ಮೀಯರೇ, ಮಧ್ಯಾಹ್ನ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪೂಜ್ಯರೊಂದಿಗೆ ಮಾತನಾಡಬೇಕಾದ್ರೆ ಹೀಗೆ ಅವರಿಗೆ ಒಂದು ವಚನವನ್ನ ನಾನು ಹೇಳಿದೆ. ಬುದ್ಧಿ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ, ಎನಗೆಯೂ ಗುಹೇಶ್ವರ ಲಿಂಗಕ್ಕೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅನ್ನೋ ಪ್ರಭುದೇವರ ವಚನ ಇದೆ. ಹಾಗೆಯೇ ಎಲ್ಲಿಯ ಬಳ್ಳಾರಿ ಎಲ್ಲಿಯ ತುಮಕೂರು ಎತ್ತಣಿಂದೆತ್ತ ಸಂಬಂಧವಯ್ಯ, ಎಲ್ಲಿಯ ಸಿರಗುಪ್ಪ ಎಲ್ಲಿಯ ಸಿದ್ಧಗಂಗಾ ಮಠ ಎತ್ತಣಿಂದೆತ್ತ ಸಂಬಂಧವಯ್ಯ, ಎಲ್ಲಿಯ ಕರ್ಚಿಗನೂರು ಎಲ್ಲಿಯ ಶಿವಕುಮಾರ ಮಹಾಸ್ವಾಮೀಜಿಯವರ ಪುರಾಣ ಎತ್ತಣಿಂದೆತ್ತ ಸಂಬಂಧವಯ್ಯ. ಎಷ್ಟು ಅದ್ಭುತ ಅಲ್ವಾ ಬುದ್ಧಿ ಭಗವಂತನ ಲೀಲೆ ಎಂದಾಗ, ಹೌದು ಈ ಮಾತು ಸತ್ಯ ಅಂತ ಬುದ್ಧಿಯವರು ಹೇಳಿದ್ರು. ಆತ್ಮೀಯರೇ, ಇಲ್ಲಿ ಈ ಕಾರ್ಯಕ್ರಮ ಯಾಕೆ ನಡೀತಾ ಇದೆ, ಇಲ್ಲಿಗೂ ಅಲ್ಲಿಗೂ ಏನ್ ಸಂಬಂಧ ಅಂತ ನಾನು ನೆನಪಿಸಿಕೊಂಡಾಗ, ನಮ್ಮ ಸ್ನೇಹಿತರು ಈ ಮಠದ ಚರಿತ್ರೆಯನ್ನು ನನಗೆ ವಾಟ್ಸಪ್ ಮೂಲಕ ಕಳಿಸಿದ್ರು. ಅದನ್ನ ಓದಿದಾಗ ನನಗೆ ತುಂಬಾ ಆಶ್ಚರ್ಯ ಆಯಿತು, ತುಂಬಾ ಖುಷಿ ಆಯಿತು. 19ನೇ ಶತಮಾನದ ಅಂತ್ಯಭಾಗದಲ್ಲಿ ಪರಮ ಪೂಜ್ಯ ಮಹಾಂತ ಸ್ವಾಮೀಜಿಯವರು ಮೈಸೂರಿನಿಂದ ಇಲ್ಲಿಗೆ ಬರ್ತಾರೆ. ಅವರು ಮೂಲ ಮೈಸೂರಿನವರು. ಎಲ್ಲಿಯ ಮೈಸೂರು ಎಲ್ಲಿಯ ಕರ್ಚಿಗನೂರು ಎತ್ತಣಿಂದೆತ್ತ ಸಂಬಂಧವಯ್ಯ. ಅದಕ್ಕೆ ಹೇಳ್ತಾರೆ, ಮಹಾತ್ಮರಿಗೆ ಕುಲ ಜಾತಿ ಭೇದ ನಾಮ ಸೀಮೆ ಎಲ್ಲೆಗಳು ಯಾವುದೂ ಇಲ್ಲ. ಮಹಾತ್ಮರು ಒಂದು ಬಾರ್ಡರ್ಗೆ ಸೀಮಿತರಾಗಿರುವುದಿಲ್ಲ. ಮಹಾತ್ಮರು ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥವರಾಗಿರ್ತಾರೆ ಅನ್ನೋದಕ್ಕೆ ಮೂಲ ಒಂದು ಪ್ರೇರಣೆ ಮಹಾಂತ ಸ್ವಾಮೀಜಿಯವರ ಗದ್ದುಗೆ. ಆಶ್ಚರ್ಯ ಅನ್ನಿಸ್ತು. ಅವರ ಮಠ ಇಲ್ಲಿದೆ, ಅವರ ಹುಟ್ಟೂರು ಮೈಸೂರಿನ ಸುರಪುರ ಅಂತ ಓದಿದೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ನಿಮಗೆ ಹೇಳ್ತೇನೆ. ಈ ಪುರಾಣ ಪ್ರವಚನ ಇಲ್ಲಿ ನಡೀತಾ ಇದೆಯಲ್ಲ ಶಿವಕುಮಾರ ಮಹಾಸ್ವಾಮೀಜಿ ಅವರದು, ಈ ಪುರಾಣ ಪ್ರವಚನಕ್ಕೂ ಅವರ ಗದ್ದುಗೆಯ ಈ ಆವರಣಕ್ಕೂ ಸಂಬಂಧವಿದೆ. ಯಾಕೆಂದ್ರೆ ಪರಮ ಪಾವನ ಪವಿತ್ರ ಪುಣ್ಯಕ್ಷೇತ್ರವಾದ ಶ್ರೀ ಸಿದ್ಧಗಂಗಾ ಕ್ಷೇತ್ರಕ್ಕೆ ಮಹಾಂತ ಸ್ವಾಮೀಜಿಯವರು 19ನೇ ಶತಮಾನದ ಅಂತ್ಯಭಾಗದಲ್ಲಿ ಮೈಸೂರಿನಿಂದ ಬಂದು ಕೆಲ ವರ್ಷಗಳಲ್ಲಿ ತಪಸ್ಸನ್ನ ಮಾಡಿ ನಂತರ ಅವರು ಈ ಭಾಗಕ್ಕೆ ಬರ್ತಾರೆ. ಆ ಶಕ್ತಿಯೇ ಇವತ್ತು ಎಲ್ಲರನ್ನ ಈ ಪುರಾಣದ ಮೂಲಕ ಇಲ್ಲಿ ಒಟ್ಟುಗೂಡಿಸಿದೆ. ಮತ್ತೊಂದು ಆಶ್ಚರ್ಯ ಬುದ್ಧಿಯವರು ತಮ್ಮೆಲ್ಲರಿಗೂ ಕೂಡ ಹೇಳಿದ್ರು, 3 ವರ್ಷ 6 ತಿಂಗಳು 6 ದಿನಗಳ ಕಾಲ ಸತತವಾಗಿ ಒಂದು ದಿನ ಮಳೆ ಚಳಿ ಗಾಳಿ ಇಲ್ಲದೆ 3 ವರ್ಷ 6 ತಿಂಗಳು 6 ದಿನಗಳ ಕಾಲ ಬಸವ ಪುರಾಣವನ್ನ ಪಾರಾಯಣ ಮಾಡಿದಂತಹ ಜಗತ್ತಿನ ಏಕೈಕ
ಸ್ವಾಮೀಜಿಯವರು ಯಾರಾದರೂ ಇದ್ರೆ ಅದು ಮಹಾಂತ ಸ್ವಾಮೀಜಿಯವರು ಮಾತ್ರ, ಮಹಾಂತ ಸ್ವಾಮೀಜಿಯವರು ಮಾತ್ರ. ಅಷ್ಟೇ ಅಲ್ಲ, ಅವರ ಹೆಸರೇ ಅವರ ಶಿಷ್ಯರಿಗೂ ಬಂತು ಅಭಿನವ ಮಹಾಂತ ಸ್ವಾಮೀಜಿಯವರು ಅಂತ. ಅವರು ಕೂಡ 3 ತಿಂಗಳ ಕಾಲ ಸತತವಾಗಿ ಬಸವ ಪುರಾಣವನ್ನ ಪಾರಾಯಣ ಮಾಡಿದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇಲ್ಲಿ ಅನೇಕರು ಅದಕ್ಕೆ ಸಾಕ್ಷಿ ಕೂಡ ಆಗಿದ್ದೀರಾ. ಆತ್ಮೀಯರೇ, ಮತ್ತೊಂದು ವಿಶೇಷವಾದ ಮಾತು ಹೇಳಬೇಕು ಅಂದ್ರೆ, ನಿಜ ಹೇಳ್ತೀನಿ, ಶಿವಕುಮಾರ ಮಹಾಸ್ವಾಮೀಜಿಯವರು ಅಂದ್ರೆ ಇದು ನಾನು ಹೆಚ್ಚಿನರಿಗೆ ಹೇಳ್ತಾ ಇಲ್ಲ, ಅವರನ್ನ ಹೊಗಳಿಕೆ ಹೇಳ್ತಾ ಇಲ್ಲ, ಇರುವ ಸತ್ಯವನ್ನ ಹೇಳ್ತಾ ಇದ್ದೇನೆ. ಶಿವಕುಮಾರ ಮಹಾಸ್ವಾಮೀಜಿಯವರು ಅಂದ್ರೆ ಸಿದ್ಧಗಂಗಾ ಮಠ ಅಂದ್ರೆ ಅಭಿನವ ಮಹಾಂತ ಸ್ವಾಮೀಜಿಯವರಿಗೆ ಪಂಚಪ್ರಾಣ, ಅಭಿನವ ಮಹಾಂತ ಸ್ವಾಮೀಜಿಯವರಿಗೆ ಪಂಚಪ್ರಾಣ. ಯಾಕೆ ಅಂದ್ರೆ ಎಲ್ಲೇ ಶಿವಕುಮಾರ ಮಹಾಸ್ವಾಮೀಜಿಯವರ ಕಾರ್ಯಕ್ರಮಗಳು, ಅವರ ಪುಣ್ಯ ಸ್ಮರಣೆಗಳು, ಅವರ ಜಯಂತಿಗಳು ನಡೆದರೂ ಕೂಡ ಅವರೇ ಮುಂದಾಗಿ ಹಣವನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಸ್ವಾಮೀಜಿಯವರ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಾವಿರಾರು ಜನರಿಂದ ಸ್ವಯಂ ಮೊದಲು ತಾವೇ ರಕ್ತದಾನವನ್ನ ಮಾಡಿ ಸಾವಿರಾರು ಜನರ ಮೂಲಕ ರಕ್ತದಾನವನ್ನ ಮಾಡಿಸ್ತಾರೆ ಶಿವಕುಮಾರ ಮಹಾಸ್ವಾಮೀಜಿಯವರ ಕಾರ್ಯಕ್ರಮಗಳಿಗೆ. ಈಗ ಹೇಳಿ, ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಅವರು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಆ ಸಂಕಲ್ಪ ಶಕ್ತಿ ಮತ್ತೆ ಭಕ್ತಿ ಮತ್ತೆ ಗೌರವ ಇವತ್ತು ಈ ಪುರಾಣ ಇಲ್ಲಿ ಪಾರಾಯಣ ಆಗ್ತಾ ಇದೆ. ನಾವು ನೀವೆಲ್ಲರೂ ಈ ಪವಿತ್ರ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದೇವೆ. ಆತ್ಮೀಯರೇ, ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಮಹಾಪಾತ್ರ ಹೃದಯಿ ಅಂತ ಕರೀತಾರೆ. ಯಾಕೆ ಮಹಾಪಾತ್ರ ಹೃದಯಿ ಅಂತ ಕರೀತಾರೆ ಅಂದ್ರೆ, ನಾನು ಮಠದ ಹಿರಿಯರಿಂದ ಕೇಳಿದಂತಹ ಈ ಘಟನೆ, ಶಿವಕುಮಾರ ಮಹಾಸ್ವಾಮೀಜಿಯವರು 40-50 ವರ್ಷಗಳ ಹಿಂದೆ ನಡೆದ ಘಟನೆ. ಹಳೆಯ ವಿದ್ಯಾರ್ಥಿಗಳಲ್ಲಿ ಕೊಠಡಿಗಳಲ್ಲಿ ಅವರನ್ನ 10-11 ಗಂಟೆಯವರೆಗೆ ಅವರ ವಿದ್ಯಾಭ್ಯಾಸ ಮುಗಿಯುವವರೆಗೆ ಅಲ್ಲೇ ಇದ್ದು ಅವರನ್ನ ಓದಿಸಿ ಆ ಪಕ್ಕದ ಕೊಠಡಿಯಲ್ಲಿ ಅವರು ವಿಶ್ರಾಂತಿಯನ್ನ ಪಡಿತಾ ಇದ್ರು. ಈಗಲೂ ಅದು ಮಾರ್ಕಂಡೇಯ ನಿಲಯ ಅಂತ ಇದೆ. 10 ಗಂಟೆಗೆ ಮಕ್ಕಳು ಓದಿದ ನಂತರ ಮಲಗುತ್ತಾರೆ. ಬೆಳಗಿನ ಜಾವ 2:30 ಗಂಟೆಗೆ ಶಿವಕುಮಾರ ಮಹಾಸ್ವಾಮೀಜಿಯವರು ಹಳೆ ಮಠಕ್ಕೆ ಪೂಜೆಗೆ ಅಂತ ದಯಮಾಡಿಸ್ತಾರೆ. ಪೂಜೆಗೆ ಹೋಗಬೇಕಾದ್ರೆ 10 ಗಂಟೆಗೆ ಮಕ್ಕಳು ಮಲಗಿರ್ತಾರೆ. 2 ಗಂಟೆಗೆ ಮೆಟ್ಲು ಇಳಿಬೇಕಾದ್ರೆ 2:30 ಗಂಟೆಗೆ ಮರದ ಆವುಗೆಗಳು ಅಂದ್ರೆ ಮರದ ಪಾದರಕ್ಷೆಗಳು ಮೆಟ್ಟಿಲುಗಳನ್ನು ಇಳಿಬೇಕಾದ್ರೆ ಎಲ್ಲಿ ಶಬ್ದ ಬಂದು ಮಕ್ಕಳು ನಿದ್ದೆಯಿಂದ ಎಚ್ಚೆತ್ಕೊಂಡು ಬಿಡ್ತಾರೋ ಅವರ ನಿದ್ದೆಗೆ ಭಂಗ ಆಗುತ್ತೆ ಅಂತ ಹೇಳಿ ತಮ್ಮ ಪಕ್ಕದಲ್ಲಿ ಬರ್ತಿರ್ತಕ್ಕಂಥ ಶಿಷ್ಯರಿಗೆ ಆ ಪಾದರಕ್ಷೆಗಳನ್ನು ತಗೋ ಅಂತ ಹೇಳಿ ತುಂಬಾ ದೂರಕ್ಕೆ ಹೋದ ನಂತರ ಆ ಪಾದರಕ್ಷೆಗಳನ್ನ ಮೆಟ್ಟಿಕೊಂಡು ಬುದ್ಧಿಯವರು ಪೂಜೆಗೆ ದಯಮಾಡಿಸ್ತಾ ಇದ್ರು. ಯಾಕೆ ಅಂದ್ರೆ ಮಕ್ಕಳು 10 ಗಂಟೆಗೆ ಮಲ್ಕೊಂಡಿರ್ತಾರೆ, ಶಬ್ದ ಆದ್ರೆ ಎಲ್ಲಿ ಎಚ್ಚರಗೊಂಡು ಅವರ ನಿದ್ದೆಗೆ ಭಂಗ ಬರುತ್ತೋ ಅಂತ. ಇದು ಮಾತ್ರ ಹೃದಯವಲ್ಲದೆ ಮತ್ತೇನು. ಅದಕ್ಕೆ ಪೂಜ್ಯರನ್ನ ಮಹಾಮಾತ್ರ ಹೃದಯಿ ಅಂತ ಕರೀತಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಪರಮ ಪೂಜ್ಯರನ್ನ ಮಹಾದಾಸೋಹಿ ಅಂತ ಕರೀತಾರೆ. ಯಾಕೆ ಮಹಾದಾಸೋಹಿ ಅಂತ ಕರೀತಾರೆ ಅಂದ್ರೆ, 60ರ ದಶಕದಲ್ಲಿ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಭೀಕರವಾದ ಬರಗಾಲ ಆವರಿಸುತ್ತೆ. ಆ ಬರಗಾಲದ ಕಾರಣದಿಂದ ಸಾವಿರಾರು ಜನ ಶ್ರೀಮಠಕ್ಕೆ ಪ್ರಸಾದಕ್ಕೆ ಅಂತ ಬರ್ತಾರೆ. ಆ ಪ್ರಸಾದ ವ್ಯವಸ್ಥೆಯಲ್ಲಿ ಆ ಮಕ್ಕಳಿಗೆ, ಜನರಿಗೆ, ಹಸಿದವನ್ನ ಆ ಎಲ್ಲರಿಗೂ ಕೂಡ ದಾಸೋಹವನ್ನ ನೀಡುವುದಕ್ಕೋಸ್ಕರ ತಮ್ಮ ಪೂಜೆ ಪುನಸ್ಕಾರಗಳನ್ನು ಮರೆತು ಜನಸೇವೆಯೇ ಜನಾರ್ದನ ಸೇವೆ ಅಂತ ಬರಗಾಲ ಮುಗಿಯುವವರೆಗೆ ಆ ಕೈಂಕರ್ಯವನ್ನ ಮಾಡ್ತಾರೆ. ಯಾರೋ ಒಬ್ಬರು ಬಂದು ಹೇಳ್ತಾರೆ, ಸ್ವಾಮೀಜಿ ಈಗಲೇ ಬರಗಾಲ ಜಾಸ್ತಿ ಇದೆ, ಮಕ್ಕಳನ್ನ ಊರಿಗೆ ಕಳಿಸ್ಬಿಡಿ, ಇಷ್ಟೊಂದು ಜನಕ್ಕೆ ನೀವು ಊಟ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಎಂದಾಗ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ನೋಡಿ ಸ್ವಾಮಿ, ಆ ಮಕ್ಕಳು ಬಡವರಾಗಿದ್ದರಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಅವರಿಗೆ ಎಲ್ಲ ಅನುಕೂಲಗಳು ಒಂದು ವೇಳೆ ಇದ್ದಿದ್ರೆ ಅವರು ಮಠದವರೆಗೆ ಯಾರು ಬರ್ತಾ ಇರಲಿಲ್ಲ. ಈ ಜನರಿಗೆ ಹೊಟ್ಟೆ ತುಂಬ ಊಟ ಅವರ ಮನೆಯಲ್ಲಿ, ಅವರು ಊರಲ್ಲಿ ಸಿಕ್ಕಿದ್ರೆ ಅವರು ಇಲ್ಲಿಯವರೆಗೆ ಬರ್ತಾ ಇರಲಿಲ್ಲ. ಬರಗಾಲದಿಂದ ಮಠವನ್ನ ನಂಬಿಕೊಂಡು, ನನ್ನನ್ನು ನಂಬಿಕೊಂಡು ಬಂದಿದ್ದಾರೆ. ನನ್ನನ್ನು ನಂಬಿಕೊಂಡು ಮಠದ ಒಳಗೆ ಬಂದ ಒಬ್ಬರನ್ನೂ ಕೂಡ ನಾನು ಹಸಿದ ಹೊಟ್ಟೆಯಿಂದ ಹೊರಗಡೆಗೆ ಕಳಿಸುವುದಿಲ್ಲ. ಮಠದಲ್ಲಿರುವ ಎಲ್ಲ ದವಸ ಧಾನ್ಯಗಳು ಖಾಲಿಯಾದರೂ ಚಿಂತೆ ಇಲ್ಲ, ಸಿದ್ಧಲಿಂಗೇಶ್ವರ ಇದ್ದಾನೆ, ಕ್ಷೇತ್ರಾಧಿಪತಿ ಎಲ್ಲವನ್ನು ಕೂಡ ನಡೆಸ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಪರಮ ಪೂಜ್ಯರನ್ನ ಮಹಾದಾಸೋಹಿ ಅಂತ ಕರೀತಾರೆ. ಪರಮ ಪೂಜ್ಯರನ್ನ ಅನೇಕ ಜನ ತ್ರಿವಿಧ ದಾಸೋಹಿ ಅಂತ ಸಂಬೋಧಿಸ್ತಾರೆ. ನಾನು ಇತ್ತೀಚೆಗೆ ಅವರನ್ನ ಚತುರ್ವಿಧ ದಾಸೋಹಿ ಅಂತ ಎಲ್ಲೆಡೆ ಸಂಬೋಧಿಸ್ತಾ ಇರ್ತೇನೆ, ಹೇಳ್ತಾ ಇರ್ತೇನೆ. ಮನೆ ಯಾರೋ ಒಬ್ಬರು ಕೇಳಲು, ಚತುರ್ವಿಧ ದಾಸೋಹಿ, ತ್ರಿವಿಧ ದಾಸೋಹಿ ಅಂದ್ರೆ ಗೊತ್ತು, ಅನ್ನ, ಅರಿವು, ಆಶ್ರಯ.
ಚತುರ್ವಿಧ ದಾಸೋಹ ಅಂದ್ರೆ ಏನು, ಪೂಜ್ಯರನ್ನು ನೀವು ಚತುರ್ವಿಧ ದಾಸೋಹಿ ಅಂತ ಯಾಕೆ ಕರೀತೀರಿ ಎಂದಾಗ, ನಮ್ಮ ಹಿರಿಯ ಗುರುಗಳಾದ ಸಿದ್ಧಗಂಗಾ ಮಠದ ಹಿರಿಯ ವಿದ್ವಾಂಸರಾದ ಕೋರಂ ಬಸವರಾಜು ಸರನವರು ನನಗೆ ಹೇಳಿದ ಮಾತಿದು, 4ನೆಯ ದಾಸೋಹ ಯಾವುದಪ್ಪ ಅಂದ್ರೆ ಅಭಯ ದಾಸೋಹ. ಅನ್ನ ಅರಿವು ಆಶ್ರಯವನ್ನ ನೀಡಿದ ನಂತರ ನಾನಿದ್ದೇನೆ, ನಿನಗೆ ಯಾರು ಇಲ್ಲ ಅಂತ ಭಯ ಪಡಬೇಡ ಮಗು, ನಿನಗೆ ನಾನಿದ್ದೇನೆ ಅನ್ನೋ ಭಯವನ್ನು ಹೋಗಲಾಡಿಸಿ ಅಭಯವನ್ನು ನೀಡುವುದಿದೆಯಲ್ಲ, ಇದು ತ್ರಿವಿಧ ದಾಸೋಹಗಳಿಗಿಂತಲೂ ಶ್ರೇಷ್ಠವಾದದ್ದು. ಅದಕ್ಕೆ ಪರಮ ಪೂಜ್ಯರನ್ನ ಚತುರ್ವಿಧ ದಾಸೋಹಿ ಅಂತ ಕರೀತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಪೂಜ್ಯರನ್ನ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಹೆಸರಿಗೆ ಮುಂಚೆ ನಡೆದಾಡಿದ ದೈವ, ನಡೆದಾಡಿದ ದೇವರು ಅಂತ ಕರೀತೇವೆ. ಯಾಕೆ ನಡೆದಾಡಿದ ದೇವರು ಅಂತ ಪೂಜ್ಯರನ್ನ ಕರೀತೇವೆ ಅಂದ್ರೆ, ಒಮ್ಮೆ ಯಾರೋ ಒಬ್ರು ಪೂಜ್ಯರನ್ನ ಕೇಳ್ತಾರೆ, ಸ್ವಾಮೀಜಿ ಬುದ್ಧಿ ನೀವು ದೇವರನ್ನ ನೋಡಿದ್ದೀರಾ ಅಂತ. ಬುದ್ಧಿಯವರು ನಗ್ತಾ 5 ನಿಮಿಷ ಇರಿ ಅಂತ ಹೇಳಿ ಅವರನ್ನ ಅಲ್ಲೇ ನಿಲ್ಲಿಸಿರ್ತಾರೆ. ಆಗ 5 ಗಂಟೆ ಸಂಜೆ ಶಾಲೆಯ ಬೆಲ್ ಹೊಡೆದು ಮಕ್ಕಳೆಲ್ಲ ನಗನಂತ ಮಠದ ಆವರಣದ ತುಂಬ ನಗನಂತ ಓಡಾಡ್ತಿರ್ತಾರೆ, ಅವರ ಹಾಸ್ಟೆಲ್ಗೆ ಹೋಗ್ತಿರ್ತಾರೆ. ಆಗ ಆ ಪ್ರಶ್ನೆ ಕೇಳಿದ ವ್ಯಕ್ತಿಯನ್ನ ಕರೆದು, ನೋಡಿ ನನ್ನ ದೃಷ್ಟಿಯಲ್ಲಿ ಆ ಮಕ್ಕಳೇ ದೇವರು, ಆ ಮಕ್ಕಳಲ್ಲಿ ನಾನು ದೇವರನ್ನ ಕಾಣ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಪರಮ ಪೂಜ್ಯರು ನಡೆದಾಡಿದ ದೇವರು. ಯಾಕೆ ಗೊತ್ತಾ, ಒಬ್ಬ ಒಳ್ಳೆಯ ಮನುಷ್ಯನಲ್ಲಿ ಮಾತ್ರ ಮತ್ತೊಬ್ಬ ಮನುಷ್ಯನಲ್ಲಿನ ಒಳ್ಳೆಯತನವನ್ನು ಗುರುತಿಸಲಿಕ್ಕೆ ಸಾಧ್ಯ. ಒಬ್ಬ ದೇವರಲ್ಲಿ ಮಾತ್ರ ಮತ್ತೊಬ್ಬರಲ್ಲಿ ದೇವರನ್ನು ಗುರುತಿಸಲು ಸಾಧ್ಯ. ಅದಕ್ಕೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ನಡೆದಾಡಿದ ದೇವರಾದರು. ನಡೆದಾಡಿದ ದೇವರಾಗುವುದರ ಜೊತೆಗೆ ಇವತ್ತು ಕರ್ನಾಟಕದ ಲಕ್ಷ ಲಕ್ಷ ಜನ ಭಕ್ತರ, ಹಳೆಯ ವಿದ್ಯಾರ್ಥಿಗಳ ಹೃದಯ ಮಂದಿರದಲ್ಲಿ ಪ್ರತಿನಿತ್ಯ ಆರಾಧನೆ ಇರುವಾಗಿದ್ದಾರೆ. ಅದಕ್ಕಾಗಿ ಪರಮ ಪೂಜ್ಯರು ನಡೆದಾಡಿದ ದೇವರು, ನಡೆದಾಡಿದ ದೇವರು. ಆತ್ಮೀಯರೇ, ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನೀವೆಲ್ಲರೂ ಪುಣ್ಯವಂತರು. ಪೂಜ್ಯರು ಮೊನ್ನೆ ಪುರಾಣದಲ್ಲಿ ಹೇಳ್ತಾ ಇದ್ರು, ಪ್ರತಿನಿತ್ಯದ ಕಾರ್ಯಕ್ರಮವನ್ನ 30,000ಕ್ಕೂ ಹೆಚ್ಚು ಜನ ಕೂತಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಇದು ಪ್ರಾರಂಭ ಮಾತ್ರ. ಯಾಕೆ ಅಂದ್ರೆ ಪರಮ ಪೂಜ್ಯರ ಸಂದೇಶಗಳನ್ನ, ಅವರ ಜೀವನವನ್ನ ಜಗತ್ತಿನ ಮೂಲೆ ಮೂಲೆಗೂ ಮುಟ್ಟಿಸಬೇಕು ಅಂತ ಹಳೆ ವಿದ್ಯಾರ್ಥಿಗಳು ಪಣ ತೊಟ್ಟಿದ್ದಾರೆ. ಅದಕ್ಕೆ ಈ ಗ್ರಾಮದ ಜನ, ಹಾಗೆ ಪರಮ ಪೂಜ್ಯರು, ಹಾಗೆ ಮಹಾಂತ ಸ್ವಾಮಿಗಳು, ಸಿದ್ಧಗಂಗಾ ಪೂಜ್ಯರ ಆಶೀರ್ವಾದದೊಂದಿಗೆ ಪ್ರಪ್ರಥಮ ಕಾರ್ಯಕ್ರಮ ಇದಾಗಿದೆ. ಇದು ಇನ್ನು ಮುಂದೆ ನಿಲ್ಲದ ಹಾಗೆ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಗೂ ತಲುಪುತ್ತೆ ಅಂತ ಹೇಳ್ತಾ, ಪೂಜ್ಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶರಣಂ ಶರಣಾರ್ಥಿಗಳು. ಇಲ್ಲಿಯವರೆಗೆ ಸಿದ್ಧಗಂಗೆಯ ಸಿದ್ಧಪುರುಷ ಶಿವಕುಮಾರ ಮಹಾಸ್ವಾಮಿ ಅವರ ಕೆಲವೊಂದಿಷ್ಟು ಘಟನೆಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿದಂತಹ ಕನ್ನಡ ಮತ್ತು ಸಂಸ್ಕೃತ ಉಪನ್ಯಾಸಕರಾದ ಬಾಲಚಂದ್ರ ಎಂ ಇವರಿಗೆ ನಮ್ಮ ಊರಿನ ಪರವಾಗಿ, ಸುತ್ತಮುತ್ತಲ ಗ್ರಾಮದ ಪರವಾಗಿ ತುಂಬು ಹೃದಯದ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ.